ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಟಾಪಿಕ್ ವೈಸು ಮಾಡಿದ್ದೀವಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ದೀವಿ, ಆಮೇಲೆ ಮಾಡಲ್ ಟೆಸ್ಟು ಮಾಡ್ತಾ ಇದ್ದೀವಿ. ಅದೇ ರೀತಿ ಸರ್ ಫಾರ್ಮುಲಾಸು ಒಂದು ಕ್ಲಾಸ್ ಮಾಡ್ತೀವಿ ಅಂತ ಮೆಸೇಜ್ ಹಾಕಿದರು, ಭಾಳ ಜನ ಕೇಳಿದರು. ಸೊ ಅದಕ್ಕೋಸ್ಕರ ನೀವು ಯಾವುದೇ ಎಕ್ಸಾಮ್ ಬರೀರಿ, ಸೊ ಎಲ್ಲದಕ್ಕೂ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಗೆ ಫಾರ್ಮುಲಾಸನ್ನು ತೊಗೊಂಬಂದಿದ್ದೀನಿ. ಓಕೆ, ಅದೇ ರೀತಿ ಯಾರು ಹಿಂದಿನ ವೀಡಿಯೋಸ್ ನೋಡಿರಲಿಲ್ಲ, ಅದೇ ಬಗ್ಗೆ ಸೈನ್ಸ್ ಬಗ್ಗೆ 4 ಟಾಪಿಕ್ಗಳನ್ನು ಮಾಡಿದ್ದೀನಿ. ಫಿಸಿಕ್ಸಲ್ಲಿ ಇನ್ನೂ 4 ಟಾಪಿಕ್ ಇದಾವೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈ ಫಾರ್ಮುಲಾಸನ್ನು ನೋಡ್ಕೊಂಡ್ಬಿಡ್ರಿ. ಈ ಫಾರ್ಮುಲಾ ಮೇಲೆ 1-2 ಕ್ವಶನ್ಸನ್ನು ಅರೈಸ್ ಆಗ್ತವೆ. ಯಾವುದೇ ಎಕ್ಸಾಮ್ ಬರೀರಿ, ಡೈರೆಕ್ಟ್ ಫಾರ್ಮುಲಾನ ಕೇಳಿರ್ತಾರೆ ಸಿಂಗಲ್ ಕ್ವಶನ್ ಒಳಗೆ. ಸೊ ಫಾರ್ಮುಲಾ ನೀವು ಪ್ರಾಬ್ಲಮ್ಸ್ ಯಾವುದೇ ಮಾಡ್ಬೇಕಂದ್ರೂ ಅಲ್ಲಿ ಹೆಲ್ಪ್ ಆಗ್ತವೆ. ಓಕೆ, ಡನ್. ಓಕೆ, ಈಗ ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ, ನೀವು ಸರ್ಚ್ ಮಾಡಿದ ತಕ್ಷಣ ಕೆಲವೊಂದು ಬೇರೆ ಬೇರೆ ಆಪ್ಷನ್ ಬರ್ತಾವೆ ಅಂತ ಹೇಳಿದ್ರಿ. BK ಫ್ರೀ ಕ್ಲಾಸಸ್ ಅಂತ ಮಾಡಿದರೆ ಈ ಐಕಾನ್ ಬರುತ್ತೆ, ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ಮ್ಯಾಥ್ಸಲ್ಲಿ ಸುಮಾರು ಟಾಪಿಕ್ಸ್ ಬರ್ತಾವೆ. ಅದರಲ್ಲಿ ಕೆಲವೊಂದು ಬರ್ತಾವೆ, ಟ್ರಯಾಂಗಲ್ಸು ಬರ್ತೈತಿ. ಆಮೇಲೆ ಯಾಕೆ ಹೇಳತ್ತೀನಿ ಅಂತ ಮೆನ್ಸುಲೇಷನ್ ತಕ್ಕಂತೆ ಭಾಳ ಬರ್ತಾವೆ. ಓಕೆ, ಅದೇ ರೀತಿ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೇನೂ ಬರ್ತಾವೆ. ಓಕೆ, ಆಮೇಲೆ ಘನಗಳು, ಅದೇ ರೀತಿ ಸುಮಾರು ಫಾರ್ಮುಲಾಸ್ ಬರ್ತವೆ. ಸೊ ಅವನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಡನ್. ಓಕೆ, ಫಸ್ಟಿಗೆ ಲಸ ಮಸ ಸಂಬಂಧಪಟ್ಟಂತೆ ನಿಮ್ಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಈಗಾಗಲೇ ಟಾಪಿಕನ್ನು ಮಾಡಿದ್ದೀನಿ. ಸೊ ಅವು ಕೂಡ ಟಾಪಿಕಲ್ಲಿ ನೋಡಿರಿ ಯಾವ್ಯಾವ ಥರ ಸಾಲ್ವ್ ಮಾಡಿದ್ದೀನಿ, ಎಷ್ಟು ಟೈಪನ್ನು ಹೇಳಿದ್ದೀನಿ ಅಂತೇಳಿ. ಓಕೆ, ಈಗೂ ಕೂಡ ನೋಡಿರಿ ಏನು ಅಂತ ನೋಡಿರಿ. ಲ ಸಾ ಅ ಅಂತಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ. ಓಕೆ, ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಯಾಕೆ ಹೇಳತ್ತೀನಿ ಅಂತಂದ್ರೆ ವಿಸ್ತೃತ ರೂಪಗಳನ್ನು ಕೇಳೋ ಚಾನ್ಸಸ್ ಅದ ಅಗ್ನಿವೀರಕ್ಕೆ, ಗೊತ್ತಿರಲಿ. ಓಕೆ, HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾರೆ, ಅಥವಾ ಲಾರ್ಜೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾರೆ. ಸೊ ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆ, ಅದೇ ರೀತಿ ಫಸ್ಟಿಗೆ ಬರುವಂಥದ್ದು 2 ಸಂಖ್ಯೆಗಳನ್ನ ಕೊಡ್ತಾರೆ, ಅವುಗಳ ಲಸಹ ಕೊಟ್ಟು ಮಸಹನ ಕೇಳಿರ್ತಾರೆ, ಮಾಡಿರಿ ಆಲ್ಮೋಸ್ಟ್. ಅದೇ ರೀತಿ ಏನೈತಪ್ಪ ಅಂತಂದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಈಕ್ವಲ್ ಟು ಲಸಹ ಇಂಟು ಮಸಹ ಅಂತಂದ್ರೆ ಯಾವುದೇ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಲಸಹ ಮಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ ಅರ್ಥ. ಕೆಲವೊಂದು ಸಲ ಈ ಟಾಪಿಕನ್ನು ಸಾಲ್ವ್ ಮಾಡಿದ್ದೀನಿ. ಮೆನಿ ಟೈಪ್ಸ್ ಅದಾವ, 100% 1 to 2 ಟೈಪ್ಸ್ ಒಳಗೆ ನಿಮಗೆ ಅಗ್ನಿವೀರಿಗೆ ಎಕ್ಸಾಮ್ ಬರ್ತಾವೆ. ಟಾಪಿಕನ್ನು ಹೋಗಿ ನೋಡಿರಿ. ಓಕೆ, ಈ 2 ಕೊಡೋದು ಬದಲು ಸಂಖ್ಯೆಗಳು ಕೊಡೋ ಬದಲು ಏನು ಮಾಡ್ತಾರೆ, ಪ್ರಾಡಕ್ಟ್ ಆಫ್ 2 ನಂಬರ್ಸ್, 2 ಸಂಖ್ಯೆ ಗುಣಲಬ್ಧ ಅಂತ ಕೊಟ್ಟಿರ್ತಾರೆ, ಅವಾಗ ಕೂಡ ಇದೇ ಯೂಸ್ ಮಾಡಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್, ಈಗ ಭಿನ್ನರಾಶಿಗಳಲ್ಲಿ ಕೊಟ್ಟು ಲಸಹ ಮಸಹಗಳನ್ನು ಸಾಲ್ವ್ ಮಾಡೋಕ್ಕೆ ಹೇಳ್ತಿರ್ತಾರೆ. ಭಿನ್ನರಾಶಿಗಳನ್ನು ಕೊಟ್ಟು ಲಸಹ ಮಸಹ ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ಲಸಹ ಕೇಳಿದ್ರೆ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ನೋಡಿರಿ, LCF ಆಫ್ ನ್ಯೂಮಿನೇಟರ್ ಅಂತಂದ್ರೆ ಒಂದು ಭಿನ್ನರಾಶಿ. ಓಕೆ, 1/2 ಅದೇ. ಇದು ನ್ಯೂಮಿನೇಟರ್ ಅಂದ್ರೆ ಮೇಲಿನ ಸಂಖ್ಯೆ ಅಂತ ನೆನಪಿಟ್ಕೊಂಡ್ರಿ. ಇದು ಮೇಲಿನ ಸಂಖ್ಯೆ. ಲಸಹ ಕೇಳಿದಾಗ ಮೇಲಿನ ಸಂಖ್ಯೆಗಳ ಲಸಹ ತೆಗೆದು ಕೆಳಗಿನ ಸಂಖ್ಯೆಗಳ ಮಸಹ ತೆಗಿಬೇಕು. ಅದೇ ರೀತಿ ಮಸಹ ಕೇಳಿದಾಗ ಮೇಲಿನ ಸಂಖ್ಯೆಗಳ ಮಸಹ ತೆಗಿಬೇಕು. ಅಂದ್ರೆ ಒಂದು ಏನು ನೆನಪಿಟ್ಕೊಂಡ್ಬಿಡ್ರಿ, ಇಲ್ಲಿ ಏನು ಕೇಳಿರ್ತಾರಲ್ಲ ಫಸ್ಟ್ ಮೇಲಿನ ಸಂಖ್ಯೆಗಳು ಅದನ್ನ ತೆಗಿಬೇಕು ನೋಡಿರಿ, ಉಳಿದದ್ದು ಕೆಳಗಡೆ ಸಂಖ್ಯೆ ತೆಗಿಬೇಕು. ಗೊತ್ತಾಯ್ತಾ? ಇದು ಲಸಹ ಮಸಹಗೆ ಸಂಬಂಧಪಟ್ಟಂತೆ ಇವು ಎಕ್ಸಾಂಪಲ್ಸ್ ಐತಿ, ಇರಲಿ. ನೆಕ್ಸ್ಟು ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಇದ್ರದ್ದು ನಾನು ಕ್ಲಾಸ್ ಮಾಡಿದ್ದೀನಿ. ಆ ಟಾಪಿಕ್ ಹೋಗಿ ನೋಡಿರಿ, ಯಾವ ರೀತಿ ಎಕ್ಸಾಂಪಲ್ಸ್ ಅದಾವ ಅಂತೇಳಿ ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ನೋಡಿ, ವೇಗ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ ಇದು ಫಾರ್ಮುಲಾ. ವೇಗ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಅಂತಂದಾಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಟ್ರಯಾಂಗಲ್ ರೂಪದಲ್ಲಿ ಕೊಟ್ಟಿದ್ದೀನಿ ನೋಡಿರಿ, ಇದನ್ನು ನೆನಪು ಬಿಡೋಕ್ಕೆ ಏನೋ ಈಸಿ ಆಗುತ್ತೆ ನೋಡಿರಿ. ಈಗ ಸ್ಪೀಡ್ ಐತಿ, ವೇಗ ಐತಿಲ್ಲ, S ಈಕ್ವಲ್ ಟು D/T ನೋಡಿರಿ, D/T. ಹೌದಾ? ನೆನಪಿಡೋಕ್ಕೆ ಈಸಿ ಆಗುತ್ತೆ. ಓಕೆ, ಅದೇ ರೀತಿ ನಿನಗೆ ಡಿಸ್ಟೆನ್ಸ್ ಕೇಳಿದ್ರೆ ಅಂದ್ರೆ ಏನಾಗುತ್ತೆ ರೀ, ಡಿಸ್ಟೆನ್ಸ್ ಇದು ಇಲ್ಲೇ ಇರುತ್ತೆ, ಇದು ಈ ಕಡೆ ಬರುತ್ತೆ, ಅಂದರೆ ಸ್ಪೀಡ್ ಡಿವೈಡೆಡ್ ಬೈ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಹೌದು ಇಲ್ಲೋ? ಎಸ್. ಅಂದರೆ ಇದು ಎದಕ್ಕೆ ಹಾಕಿನಿ ಅಂತಂದ್ರೆ ನೆನಪಿಟ್ಕೊಳ್ಳೋಕೆ ನಿಮಗೆ ಈಸಿ ಆಗಲಿ ಅಂತೇಳಿ.
ಸರ್ ಕಿಲೋಮೀಟ್ರ್ ಪರ್ ಅವರ್ ಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡುವ ಅಂದ್ರೆ 5/8 ಯಾಕೆ ಯೂಸ್ ಮಾಡ್ತಾರೋ ಅಂತ ಕೇಳಿದ್ರು. ಇಲ್ಲಿ ಕೊಟ್ಟೀನಿ ನೋಡಿರಿ ಹೆಂಗೆ ಬಂತು 5/18 ಅಂತೇಳಿ ನಾ ಇಲ್ಲಿ ಕೊಟ್ಟೀನಿ. ಕಿಲೋಮೀಟ್ರ್ ಪರ್ ಅವರ್ ಅಂದರೆ ಕಿಲೋಮೀಟರ್ ಡಿವೈಡೆಡ್ ಬೈ ಅವರ್ ಅಂತಂದಾಗ 1 ಕಿಲೋಮೀಟ್ರಿಗೆ ಎಷ್ಟು ಮೀಟರು 1000, ಅವರ್ ಅಂತ 60 × 60. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ನಮಗೆ ಏನು ಸಿಗುತ್ತೆ ರೀ, ಏನು ಸಿಗುತ್ತೆ 5/18. ಇದಕ್ಕೆ ಮಲ್ಟಿಫೈ ಮಾಡ್ತಾರೆ. ಗೊತ್ತಾಯಿತು ನೋಡಿರಿ, ಇಲ್ಲಿ ಕೊಟ್ಟಿನಿ ನೋಡಿರಿ. ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂದ್ರೆ 5/18. ಚಿಕ್ಕದಕ್ಕೆ ಹೊಂಟಿರಂದ್ರೆ ಮೇಲ್ಗಡೆ ಚಿಕ್ಕ ಸಂಖ್ಯೆ ಇರಬೇಕು. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಅಂದಾಗ ದೊಡ್ಡದಕ್ಕೆ ಹೊಂಟಿರಂದ್ರೆ ಮೇಲ್ಗಡೆ 18 ದೊಡ್ಡ ಸಂಖ್ಯೆ ಇರಬೇಕು. ಓಕೆ, ಎಸ್. ನೆಕ್ಸ್ಟು ಎವರೇಜ್ ಸ್ಪೀಡ್, ಸರಾಸರಿ ವೇಗ ಅಂತ. ಇದ್ರ ಬಗ್ಗೆ ಎಲ್ಲ ಲೆಕ್ಕಗಳನ್ನು ಮಾಡಿದ್ದೀನಿ, ಟಾಪಿಕ್ ಸಾಲ್ವ್ ಮಾಡಿದ್ದೀನಿ. ನೋಡಿರಿ ಟಾಪಿಕ್ ಹೋಗಿ 2xy ಡಿವೈಡೆಡ್ ಬೈ x + y. ಇಲ್ಲಿ x ಮತ್ತು y ಅಂತಂದ್ರೆ ಏನು ಅಂತಂದ್ರೆ ಎರಡು ಸ್ಪೀಡು. x ಮತ್ತು y ಅಂತಂದ್ರೆ ಅವು ಎರಡು ವೇಗಗಳು ಕೊಟ್ಟಿರ್ತಾರೆ ಲೆಕ್ಕದಲ್ಲಿ, ಅವುಗಳನ್ನ ಹಾಕಿ ಸಾಲ್ವ್ ಮಾಡಬೇಕು. 2xy ಡಿವೈಡೆಡ್ ಬೈ x + y. AB ತೊಗೊಂಡ್ರೆ ನಡೀತೈತೆ, ನೋ ಪ್ರಾಬ್ಲಮ್. ಓಕೆ, ಇನ್ನು ಟ್ರೈನಿಗೆ ಸಂಬಂಧಪಟ್ಟನು ಕೇಳ್ತಾರೆ. ಏನು ಟ್ರೈನಿಗೆ ಸಂಬಂಧ, ವೆರಿ ವೆರಿ ಇಂಪಾರ್ಟೆಂಟ್ ಟ್ರೈನಿಗೆ ಸಂಬಂಧಪಟ್ಟಂತೆ. ಓಕೆ, ನೋಡಿರಿ, L = T × S × 5/18. 5/18 ಅಂತ ಕಂಪಲ್ಸರಿ ನೀವು ಮಲ್ಟಿಫಿಕೇಷನ್ ಮಾಡಿರಿ. ಯಾಕಂತಾರೆ ಅಲ್ಲಿ ಕೊಟ್ಟಂಥದ್ದು ನಿಮ್ಗೆ ಕಿಲೋಮೀಟ್ರ್ ಪರ್ ಅವರ್ ಒಳಗೆ ಕೊಟ್ಟಿರ್ತಾರೆ, ಆನ್ಸರನ್ನು ಮೀಟರ್ ಪರ್ ಸೆಕೆಂಡ್ ಒಳಗೆ ಕೊಟ್ಟಾಗ ಕಂಪಲ್ಸರಿ ಅಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ L ಅಂದ್ರೆ ಲೆಂತ್ ಉದ್ದ, T ಅಂದ್ರೆ ಟೈಮು, S ಅಂದ್ರೆ ಸ್ಪೀಡು. ಅದೇ ರೀತಿ ಇಲ್ಲಿ ಸ್ಪೀಡ್ ಅನ್ನೋದನ್ನು ಕೆಲವೊಂದು ಸಲ ಚೇಂಜ್ ಆಗುತ್ತೆ. ಹೆಂಗೆ ನೋಡಿರಿ, ಏನು ಸ್ಪೀಡು ಯಾವಾಗ ಏನಾಗುತ್ತೆ ನೋಡಿರಿ. ಓಕೆ, ಟೂ ಟ್ರೈನ್ಸ್ ಆರ್ ಸೇಮ್ ಇನ್ ದ ಡೈರೆಕ್ಷನ್. ಒಂದೇ ಡೈರೆಕ್ಷನ್ ಒಳಗೆ ಹೊಂಟಿತ್ತಂದ್ರೆ ಎರಡನೇ ಸ್ಪೀಡ್ ಒಳಗೆ ಒಂದನೇ ಸ್ಪೀಡ್ ಮೈನಸ್ ಮಾಡಬೇಕು. ಯಾಕೆ ಹೇಳ್ರಿ, ಈಗ ಒಂದೇ ಸ್ಪೀಡಲ್ಲಿ ಒಂದೇ ದಿಕ್ಕಿಗೆ ಹೊಂಟಿದ್ರೆ ಈಗ ಆಲ್ರೆಡಿ ಈ ರೈಲ್ವೆ ಈ ಟ್ರೈನ್ ಐತಲ್ಲ ಇಲ್ಲಿವರೆಗೂ ಬಂದತಿಲ್ಲ ಅಂದ್ರೆ ಈ ಸ್ಪೀಡನ್ನು ಮೈನಸ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಟೂ ಟ್ರೈನ್ಸ್ ಆರ್ ಡಿಫ್ರೆಂಟ್ ಆರ್ ಅಪೋಸಿಟ್ ಡೈರೆಕ್ಷನ್ ಅಂತಂದಾಗ ಒಂದು ಈ ಕಡೆ ಎರಡು ದಿಕ್ಕು ಬೇರೆ ಬೇರೆ ಇದಾವೆ ಅಂದ್ರೆ ಇವುಗಳೆರಡು ಆ್ಯಡ್ ಮಾಡಬೇಕು, ಪ್ಲಸ್ ಮಾಡಬೇಕು. ಓಕೆ, ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಡನ್. ಇದ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಟ್ರೈನ್ ಬಗ್ಗೆ ಕೇಳ್ತಾರೆ ಒಂದು ಕ್ವಶನ್, ಯಾವುದೇ ಎಕ್ಸಾಮ್ ಬರೀರಿ. ಓಕೆ, ಎಸ್. ನೆಕ್ಸ್ಟ್ ಇನ್ನೊಂದದ, ಇದ್ರ ಬಗ್ಗೆನೂ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಈ ಫಾರ್ಮುಲಾ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ನೋಡಿರಿ. ಯಾಕಂತಂದ್ರೆ ಈ ಫಾರ್ಮುಲಾ ಮೇಲೆ ಒಂದು ಕ್ವಶನ್ನು ಎಲ್ಲೋ ಅಗ್ನಿವೀರ್ ಎಕ್ಸಾಮ್ದಲ್ಲಿ ಕೇಳ್ಯಾರ, ಅದನ್ನು ಕ್ವಶನನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಎಲ್ಲಿ ಟಾಪಿಕ್ ಹೇಳೀನಿ, ಇದನ್ನು ಟಾಪಿಕ್ಕು 7ನೇ ಟಾಪಿಕ್ಕು ನೋಡಿರಿ. ಏನು D = B × A. ಇದು ಡಾಟ್ ಐತಿ, ಇದು ಇಂಟು A ಆಗುತ್ತೆ. ಓಕೆ, B × A ಅಂತಂದಂಗೆ ಡಿವೈಡೆಡ್ ಬೈ B - A × T ಡಿವೈಡೆಡ್ ಬೈ 60. B and A are the speeds and D is the distance, T is time. ಟೋಟಲ್ ಡಿಸ್ಟೆನ್ಸ್ ಕೇಳಿದಾಗ ಈ ಫಾರ್ಮುಲಾ ಹಾಕ್ಬೇಕು. ಹೆಂಗೆ ಲೆಕ್ಕ ಬಂದವಂತೇಳಿ ನಾನು ಟಾಪಿಕಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಕೊರಿ. ಓಕೆ, ಇದ್ರ ಬಗ್ಗೆ ಒಂದು ಕ್ವಶನ್ ಅರೈಸ್ ಆಗೈತಿ, ಗೊತ್ತಿಲ್ಲ ಎಲ್ಲಿ, ಅಗ್ನಿವೀರ್. ನೆಕ್ಸ್ಟ್ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ ಬಂದಿದೆ ನೋಡಿರಿ. ಏನು ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ = PTR ಡಿವೈಡೆಡ್ ಬೈ 100. P ಮೀನ್ಸ್ ಪ್ರಿನ್ಸಿಪಲ್ ಅಸಲು, T ಮೀನ್ಸ್ ಟೈಮ್ ಸಮಯ, R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ. ಈ ಫಾರ್ಮುಲಾ ಮೇಲೆ ನೀವು ಮುಂದೆ 3 ಫಾರ್ಮುಲಾ ಮಾಡ್ಕೋಬೋದು. ಅದು ನಿಮಗೆ ಮೊನ್ನೆ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಮಾಡುವಾಗ ಹೇಳೀನಿ. ಅದೇ ರೀತಿ ಅಮೌಂಟ್, ಟೋಟಲ್ ಮೊತ್ತ ಕಂಡಿಡಿ ಅಂತಂದಾಗ ಅವಾಗ ಏನು ಮಾಡ್ಬೇಕು ಹೇಳ್ರಿ, ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಅಸಲು. ಅಂದರೆ ಈ 2000 ರೂಪಾಯಿ ಇಸ್ಕೊಂಡಿರ್ತೀರಿ ನೀವು, ಈ 2000 ರೂಪಾಯಿದು ಬಡ್ಡಿ ಎಷ್ಟಾಗೈತಿ, 500 ರೂಪಾಯಿ ಆಗಿತ್ತು ಅಂದ್ರೆ ಒಟ್ಟು ಮೊತ್ತ ಎಷ್ಟು, 2500. ಇದು ಮೊತ್ತ ಕಂಡಿಡಿ ಅಂದಾಗ. ಓಕೆ, ಗೊತ್ತಾಯಿತು. ಫಾರ್ಮುಲಾ ಎಲ್ಲ ನೋಟ್ ಮಾಡ್ಕೊರಿ, ಬೇಕಿದ್ರೆ ಮೆಸೇಜ್ ಹಾಕ್ರಿ, ನಾನು ಕಳಿಸ್ತೀನಿ. ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿಯ ಮೇಲೆ ಇಲ್ಲಿವರೆಗೂ ಕೇಳಿಲ್ಲ, ಕೇಳೋ ಚಾನ್ಸಸ್ ಅದ, ಅಗ್ನಿವೀರ ಕೇಳೋ ಚಾನ್ಸಸ್ ಅದ. ಅದೇ ರೀತಿ SSJD ಅಂತ ಕಂಪಲ್ಸರಿ ಕೇಳೋಕ್ಕೆ ಹತ್ರ, ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಯಾರ. ನೆಕ್ಸ್ಟು ಚಕ್ರ ಬಡ್ಡಿ, ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಫಸ್ಟಿಗೆ ಆ ಮೊತ್ತದಲ್ಲಿ ನೀವು ಅಸಲನ್ನು ಕಳೆದ ನಿಮಗೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ
ಫಸ್ಟಿಗೆ ಮೊತ್ತ ಅಂತೇಳಿ ಫಾರ್ಮುಲಾ ಅದ. ಆ ಮೊತ್ತದಲ್ಲಿ ಏನು ಪಿ ಇಂಟು ಬ್ರಾಕೆಟ್ 1+r/100 ಅಂತಂದಾಗ ಇಲ್ಲಿ ಪಿ ಆರು ಟಿ ಅಂದರೆ ಇಲ್ಲ ಗೊತ್ತೈತಿ. ಅಂದ್ರೆ ಈ ಮೊತ್ತವನ್ನು ಕಂಡು ಹಿಡಿದ ಮೇಲೆ ನೀವು ಚಕ್ರ ಬಡ್ಡಿಯನ್ನು ಕಂಡುಹಿಡಿಬೇಕಾಗುತ್ತೆ. ವೆರಿ ಸಿಂಪಲ್ ಈಸಿ ಮೆಥಡಿಂದ ಟಾಪಿಕನ್ನು ಮಾಡ್ತೀನಿ. ಚಕ್ರ ಬಡ್ಡಿ ಸರಳ ಬಡ್ಡಿ ಮೇಲೆ ಟಾಪಿಕ್ ಮಾಡ್ತೀನಿ. ವೆರಿ ಶಾರ್ಟ್ಕಟ್ ಮೆಥಡಿಂದ ಸಾಲ್ವ್ ಮಾಡೋದನ್ನು ಹೇಳ್ತೀನಿ. ಓಕೆ, ಎಸ್, ಇದಾಯಿತು. ನೆಕ್ಸ್ಟು ಎವರೇಜ್, ಸರಾಸರಿ ಮೇಲೆ ನೋಡಿರಿ. ಇದನ್ನು ಟಾಪಿಕ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಎವರೇಜ್ ಸರಾಸರಿ ಅಂತಂದಾಗ ಸರಾಸರಿ ಈಕ್ವಲ್ ಟು ಒಟ್ಟು ಪರಿಮಾಣಗಳ ಮೊತ್ತ. ಲೆಕ್ಕ ಬಡಿಸಿ ನೋಡಿರಿ. ಒಟ್ಟು ಪರಿಮಾಣಗಳ ಮೊತ್ತ ಅಂದ್ರೆ 1, 2, 3, 4, 5 ಇವುಗಳ ಸರಾಸರಿ ಎಷ್ಟು ಅಂತಂದಾಗ ಇವನ್ನೆಲ್ಲ ಕೂಡಿಸಿ ಡಿವೈಡೆಡ್ ಬೈ ಎಷ್ಟದು 1, 2, 3, 4, 5 ಡಿವೈಡೆಡ್ ಬೈ 5 ಮಾಡ್ತೀವಿ. ಅದು ಒಟ್ಟು ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪರಿಮಾಣಗಳು. ಓಕೆ, ಅದೈತಲ್ಲ, ಎಸ್. ಅದೇ ರೀತಿ ಒಟ್ಟು ಮೊತ್ತ ಕೇಳಿದಾಗ ಏನು ಮಾಡ್ತೀರಿ, ಒಟ್ಟು ಪರಿಮಾಣಗಳ ಸಂಖ್ಯೆ ಇಂಟು ಸರಾಸರಿ ಎವರೇಜ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ ರೀ, ಒಟ್ಟು ಮೊತ್ತ ಸಿಗುತ್ತೆ. ಅದೇ ರೀತಿ ಈ ಕೆಳಗಡೆ ಕೊಟ್ಟಂಥವು ಏನದಾವಲ್ಲ ಇದ್ರ ಬಗ್ಗೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂತಂತಂದ್ರೆ ಹೇಳ್ತೀನಿ, ಇದ್ರ ಬಗ್ಗೆ ಕ್ವಶನ್ ನಿಮಗೆ ಅರೈಸ್ ಆಗೈತಿ ಈ ಫಾರ್ಮುಲಾ ಬಗ್ಗೆ. ಓಕೆ, ಎಲ್ಲಿ ಅಗ್ನಿವೀರಲ್ಲಿ. ಅದೇ ರೀತಿ ಇವು ನಿಮಗೆ ಶಾರ್ಟ್ಕಟ್ಟಾಗಿ ಸಾಲ್ವ್ ಮಾಡಬೇಕಾದ್ರೆ ಏನು ಹೆಲ್ಪ್ ಆಗ್ತದೆ. ಏನು, ಯಾವುದೇ ಒಂದು ಸಂಖ್ಯೆ 1ರಿಂದ 25ರವರೆಗಿನ ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂದಾಗ 1ನೇ ನಂಬರು ಪ್ಲಸ್ ಲಾಸ್ಟ್ ನಂಬರ್ ಡಿವೈಡ್ ಬೈ 2 ಮಾಡಿದ್ರೆ ಮುಗಿದೋಯ್ತು. ಅದೇ ರೀತಿ ಸಮಸಂಖ್ಯೆಗಳಿಗೆ ಇದ್ರೂ ಸೇಮು, ಫಸ್ಟು ಲಾಸ್ಟ್ ನಂಬರು ಡಿವೈಡ್ ಬೈ 2. ಅದೇ ರೀತಿ ಬೆಸ ಸಂಖ್ಯೆಗೆ ಇದ್ರೂ ಸೇಮು. ಕಂಟಿನ್ಯೂಯಸ್ ಈವನ್ ನಂಬರ್ಸ್ಗೆ ಇದ್ರೂ ಇದೇ ರೀತಿ ಮಾಡಬೇಕು. ಎಲ್ಲವೂ ಫಸ್ಟ್ ನಂಬರ್ ನೋಡಿರಿ, ಎಲ್ಲವೂ ಅದೇ ರೀತಿ ಅದಾವೆ ಇಲ್ಲಿ ನೋಡಿರಿ. ಹೌದಾ, ನಿಮಗೆ ಈಸಿ ಆಗಲಿ ಅಂತೇಳಿ ಕೊಟ್ಟಿದ್ದೀನಿ, ನೋಟ್ ಮಾಡಿರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಎವರೇಜ್ ಆಫ್ 1 to n ಅಂತಂದ್ರೆ 1ರಿಂದ ಎಲ್ಲಿಯವರೆಗೂ ಕೇಳಿರ್ತಾರೆ. ಸಮ್ ಆಫ್ ಸ್ಕ್ವೇರ್ ಆಫ್ ನ್ಯಾಚುರಲ್ ನಂಬರ್ಸ್, ವರ್ಗ ಸಂಖ್ಯೆಗಳ ಸರಾಸರಿ ಅಂತಂದಾಗ n+1 ಡಿವೈಡೆಡ್ ಬೈ 2n, n+1 ಇಂಟು 2n+1 ಡಿವೈಡೆಡ್ ಬೈ 6. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ದಾಗ ಕಂಪಲ್ಸರಿ ಇದ್ರ ಬಗ್ಗೆ ಕೇಳ್ತಾರೆ. ನೀವು ಅವಾಗ ಅಲ್ಲಿವರೆಗೂ ಸ್ಕ್ವೇರ್ ಬರ್ಕೊಂಡು ಅವುಗಳನ್ನ ಆ್ಯಡ್ ಮಾಡ್ಕೊಂಡು ಸರಿಯಾಗಲ್ಲ. ಫಾರ್ಮುಲಾದಲ್ಲಿ ಡೈರೆಕ್ಟ್ ಸಿಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಇದ್ರ ಬಗ್ಗೆನೂ ಫಾರ್ಮುಲಾ ಯೂಸ್ ಮಾಡಿಕೊಂಡು ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೀನಿ, ನೋಡ್ಬೋದು. ಓಕೆ, ಸರಾಸರಿ ಟಾಪಿಕ್ನೇ ನೋಡಿರಿ. ಡನ್. ಓಕೆ, ಇನ್ಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನೋಡೋದಾದ್ರೆ, ಲಾಭ ಮತ್ತು ನಷ್ಟದ ಬಗ್ಗೆ ನೋಡ್ಬೇಕಂತಂದ್ರೆ ಇಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಇದ್ರ ಮೇಲೇನೂ 1ರಿಂದ 2 ಕ್ವಶನ್ ನಿಮಗೆ ಬಂದೇ ಬರ್ತಾವೆ. ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಅಂತಂದ್ರೆ CP ಅಂತ ಬರಿಬೋದು. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ. ಅದೇ ರೀತಿ ಪ್ರಾಫಿಟ್, ಲಾಭ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ತೆಗೆದ್ರೆ ನಮಗೆ ಲಾಭ ಎಷ್ಟು ಸಿಕ್ಕತ್ತಂತ ಸಿಗ್ತೈತಿ. ಹೌದಾ. ಅದೇ ರೀತಿ ನಷ್ಟ ಅಂತಂದಾಗ ನಾ ತೊಗೊಂಡಿದ್ರಾಗ ಏನು ಮಾರಿರ್ತೀನಿ, ಕಾಸ್ಟ್ ಪ್ರೈಸ್ ನಾ ಏನು ತೊಗೊಂಡಿರ್ತೀನಲ್ಲ ಅದರೊಳಗೆ ಮಾರಿದ ಬೆಲೆ ತೆಗೆದ್ರೆ ನಮಗೆ ಎಷ್ಟು ಲಾಸ್ ಆಗೈತಿ ಅಂತ ನಮಗೆ ಸಿಗ್ತೈತಿ. ಅದೇ ರೀತಿ ಪರ್ಸಂಟೇಜ್ ಆಫ್ ಪ್ರಾಫಿಟ್, ಪರ್ಸಂಟೇಜ್ ಲಾಭ, ಶೇಕಡ ಲಾಭ ಅಂತಂದಾಗ ಎಷ್ಟು ಲಾಭ ಆಗೈತಿ, ಲಾಭ ಇಂಟು 100 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಈ ಫಾರ್ಮುಲಾ ಯೂಸ್ ಮಾಡೋದನ್ನು ಸಾಲ್ವ್ ಮಾಡ್ಬೋದು. ಟಾಪಿಕ್ ಹೇಳಕ್ಕೆ ಹೇಳ್ತೀನಿ. ನಿಮ್ಗೆ ಯಾವ್ಯಾವ ಟಾಪಿಕ್ ಬೇಕಲ್ಲ ಮೇನ್ ನಮಗೆ ಕಮೆಂಟ್ ಮುಖಾಂತರ ಹೇಳ್ರಿ, ಇಲ್ಲ ಮೆಸೇಜ್ ಮಾಡಿರಿ, ನಾನು ಮಾಡ್ತೀನಿ. ಪರ್ಸಂಟೇಜ್ ಆಫ್ ಲಾಸ್ ಅಂದಾಗ ಇಲ್ಲಿ ಪ್ರಾಫಿಟ್ ಇದ್ದ ಲಾಸ್ ಹಾಕಿದ್ರೆ ಕರೆಕ್ಟ್ ಸೇಮ್ ಅದೇ. ಅದೇ ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂದಾಗ ಇದ್ರ ಬಗ್ಗೆ ಏನು ಲಾಸ್ಟ್ ಏನಪ್ಪ ಮಾಡಲ್ ಟೆಸ್ಟ್ 3 ಅಥವಾ 2ದಲ್ಲಿ ಹೇಳುವಾಗ ಹೇಳೀನಿ. 10%, ಅದೇ ರೀತಿ 10%, 20% ಮತ್ತು 30% ಬದಲಿಗೆ 1% ಎಷ್ಟು ಕೊಡ್ಬೋದು ರಿಯಾಯಿತಿ ಅಂತೇಳಿ ಒಂದು ಲೆಕ್ಕ ಮಾಡಿ ನೋಡಿರಿ. ಅಲ್ಲಿ ಕೂಡ ಫಾರ್ಮುಲಾನ ಯೂಸ್ ಮಾಡಿದ್ದೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಇವೆಲ್ಲವೂ ಫಾರ್ಮುಲಾಗಳು ಭಾಳ ಇಂಪಾರ್ಟೆಂಟು. ಓಕೆ, ಲಾಭ ಮತ್ತು ನಷ್ಟದ ಮೇಲೆ. ಡನ್. ಓಕೆ, ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟಾಗಿ ಮೆನ್ಸುಲೇಷನ್, ಕ್ಷೇತ್ರಗಣಿತದ ಬಗ್ಗೆ ಬಂತು. ಏನು ಫಸ್ಟ್ನೇದು ನೋಡೋಣ್ರಿ. ಏನು ಚೌಕ ಮತ್ತು ಆಯತಗಳನ್ನು ನೋಡೋಣ. ಓಕೆ, ಚೌಕ ಬಗ್ಗೆ ಫಸ್ಟಿಗೆ ಚೌಕ ಅಂದರೆ ಸ್ಕ್ವೇರ್ ಇಂಗ್ಲೀಷಲ್ಲಿ. ಚೌಕದ ಎಲ್ಲ ಬಾಹುಗಳು ಸೇಮ್ ಇರ್ತವೆ. ಓಕೆ. ಅದೇ ರೀತಿ ಅದರ ಒಳಕೋನಗಳ ಮೊತ್ತ ಅಂತಂದಾಗ 360 ಡಿಗ್ರಿ ಸೇಮ್. ಇದ್ರದ್ದು ಅಷ್ಟು ಒಳಕೋನಗಳ ಮೊತ್ತ ಅಂದಾಗ. ಪೆರಿಮೀಟರ್ ಸುತ್ತಳತೆ ಅಂದಾಗ 4 × A ಅಂದ್ರೆ A ಅಂತಂದ್ರೆ ಒಂದು ಬಾಹು.
ಯಾಕಂದ್ರೆ 4 ಬಾಹುಗಳು ಸೇಮ್ ಇರ್ತಾವೆ ಅಂತಂದ್ರೆ 4 ಇಂಟು ಬಾಹು. ಸುತ್ತಳತೆ ಅಂದರೆ ಚೌಕದ ಸುತ್ತಳತೆ ಅಂದರೆ 4 ಇಂಟು ಎ. ವಿಸ್ತೀರ್ಣ ಏರಿಯಾ ಅಂತಂದಾಗ ಎ ಸ್ಕ್ವೇರ್. ಕರ್ಣವನ್ನು ಕಂಡುಹಿಡಿ ಅಂತಂದ್ರೆ, ಕರ್ಣ ಅಂದರೆ ಏನು? ಡಯಾಗೋನಲ್. ಇದು ಕರ್ಣ ನೋಡ್ರಿ, ಇಲ್ಲಿ ಏನೈತಲ್ಲ ಇದು ಕರ್ಣ. √2 ಇಂಟು ಎ ನೋಡ್ರಿ, ಅಥವಾ ಎ ಇಂಟು ರೂಟ್, ಎರಡು ಸೇಮ್. ಅದರ ರೂಟಿಂದ ಹೊರಗಡೆ ಇರುತ್ತೆ ಏನು. ಇದು ಚೌಕದ್ದಾಯಿತು. ನೆಕ್ಸ್ಟ್ ಆಯತದ್ದು ನೋಡ್ರಿ, ಪೆರಿಮೀಟರ್ ಅಂತೀವಿ. ಇಲ್ಲಿ ಕೂಡ 2 ಬಾಹುಗಳು ಅಂದರೆ ಅಭಿಮುಖ ಬಾಹುಗಳು ಸೇಮ್ ಇರ್ತವೆ. ಅಭಿಮುಖ ಬಾಹುಗಳು ಇದು ಸೇಮ್ ಇರ್ತೈತಿ, ಆಮೇಲೆ ಇದು ಸೇಮ್ ಇರ್ತೈತಿ. ಸುತ್ತಳತೆ ಅಂತಂದಾಗ 2 ಇಂಟು ಉದ್ದ ಇಂಟು ಅಗಲ, 2 ಸಲ ಎಲ್ ಇಂಟು ಬಿ ಅಂತಂದಾಗ. ಏರಿಯಾ ಎಲ್ ಇಂಟು ಬಿ, ಉದ್ದ ಇಂಟು ಅಗಲ. ಡಯಾಗೋನಲ್ ಅಂತ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಉದ್ದ ಸ್ಕ್ವೇರ್ ಆಮೇಲೆ ಅಗಲ ರೂಟ್ ಬರುತ್ತೆ. ಇವೆರಡು ಬಗ್ಗೆನೂ ನಿಮಗೆ ಗೊತ್ತಿರಬೇಕು, ಯಾಕಂದರೆ ಕ್ವಶನ್ಸ್ ಅರೈಸ್ ಆಗ್ಯಾವ ಎಲ್ಲ ಎಕ್ಸಾಮ್ಗಳಲ್ಲಿ, ಸ್ಟೇಟ್ ಸೆಂಟ್ರಲ್. ನೆಕ್ಸ್ಟು ಸರ್ಕಲ್ ಅಂತಂದಾಗ ವೃತ್ತ ನೋಡಿರಿ. ಇಲ್ಲಿ ವೃತ್ತದ ಬಗ್ಗೆ ನೀವು ಮಾತಾಡ್ಬೇಕಂತಂದ್ರೆ, ಇಲ್ಲಿ ವೃತ್ತದ ಒಂದು 2 ಎಂಡ್ಗಳನ್ನು ಕೂಡಿಸಿದ್ರೆ ಇದು ಡಯಾಗೋನಲ್ ವ್ಯಾಸ, ಡಯಾಮೀಟ್ರ್ ಆಗುತ್ತೆ. ಅದೇ ರೀತಿ ಈ ಹಾಫ್ ಇದ್ದದ್ದು ತ್ರಿಜ್ಯ, ರೇಡಿಯಸ್ ಅಂತೀವಿ. ಇಲ್ಲಿ ನೋಡಿ ಸರ್ಕಂಫರೆನ್ಸ್ ಅಂತಂದ್ರೆ ಸುತ್ತಳತೆ, ಪೂರ್ತಿ ಹೊರಗಿಂದು ಸುತ್ತಳತೆ ಪರಿಧಿ ಅಂತೀವಿ ನಾವು, ಅದಕ್ಕೆ 2πr. ಇದ್ರ ಬಗ್ಗೆ ಲೆಕ್ಕ ಮಾಡಿರಿ. ಏರಿಯಾ ಅಂತಂದಾಗ ವಿಸ್ತೀರ್ಣ ಅಂತಂದ್ರೆ πr². ವ್ಯಾಸ ಅಂತಂದಾಗ 2 ತ್ರಿಜ್ಯಗಳನ್ನು ಕೂಡಿಸಿದ್ರೆ ನಮಗೆ ವ್ಯಾಸ ಆಗುತ್ತೆ. ಕೆಲವೊಂದು ಲೆಕ್ಕಗಳಲ್ಲಿ ವ್ಯಾಸವನ್ನು ಕೊಟ್ಟು ಅಲ್ಲಿ ನೀವು ತ್ರಿಜ್ಯವನ್ನು ನೀವೇ ಕಂಡುಹಿಡ್ಕೋಬೇಕು. ವ್ಯಾಸ 14 ಸೆಂಟಿಮೀಟ್ರ್ ಅಂದಾಗ ತ್ರಿಜ್ಯ ಎಷ್ಟು? 7 ಸೆಂಟಿಮೀಟರ್. ಅದರ ಅರ್ಥ ಗೊತ್ತಾಯಿತು. ಇದೇನು ವೃತ್ತದ ಬಗ್ಗೆ ಆಯಿತು. ನೆಕ್ಸ್ಟು ಇನ್ನು ತ್ರಿಭುಜ, ಟ್ರಯಾಂಗಲ್ ಅಂತಂದಾಗ ಏನು ಬಂತು ನೋಡಿರಿ. ಟ್ರಯಾಂಗಲಲ್ಲಿ ಫಸ್ಟ್ನೇದು 2 ಬಾಹುಗಳು ಸಮ ಇದ್ದು ಒಂದು ಬಾಹು ಏನಿರ್ತದೆ ಬೇರೆ ಇರುತ್ತೆ, ಅಂದ್ರೆ ಸಮದ್ವಿಬಾಹು ತ್ರಿಭುಜ ಅಂತೀವಿ ಇದಕ್ಕೆ. ಸಮದ್ವಿಬಾಹು ತ್ರಿಭುಜ, 2 ಬಾಹುಗಳು ಸೇಮ್ ಇರ್ತವೆ. ಅವಾಗ ಪೆರಿಮೀಟ್ರ್ ಅಂದಾಗ 2 ಇಂಟು ಎ ಪ್ಲಸ್ ಬಿ, ಅಂದರೆ ಇವೆರಡು ಸೇಮ್ ಇರ್ತವೆ. ಒಂದು 2 ಸಲ ಇಂಟು ಮಾಡಿಕೊಂಡು ಒಂದು ಬಾಹುಗಳನ್ನು ಕೂಡಿಸಿದ್ರೆ ವಿಸ್ತೀರ್ಣ ಸಿಕ್ತು. ಅದೇ ರೀತಿ ಏರಿಯಾ ಸಿಕ್ಕಾಗ ಹಾಫ್ ಇಂಟು. ಈ ಕ್ವಶನ್ ನಿಮಗೆ ಅರೈಸ್ ಆಗೈತಿ ಪ್ರಿವಿಯಸ್ ಇಯರ್ದಾಗ. ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ಅದ್ರೊಳಗೆ ಐತೆ ನೋಡಿರಿ, ಕೇಳ್ಯಾರ ಇದನ್ನ ಕ್ವಶನ್. ಹಾಫ್ ಇಂಟು ಬಿ ಇಂಟು ಎಚ್ ನೋಡಿರಿ ತೆಗೆದು. 1ನೇ ಕ್ವಶನ್ ಅದ ಬೇಕಾದ್ರೆ ನಾ ಸಾಲ್ವ್ ಮಾಡಿದ್ರೆ ಓಕೆ. ಯಾಕಂದ್ರೆ ಫಾರ್ಮುಲಾ ಅದಕ್ಕೆ ನಿಮಗೆ ಕೇಳಿದ್ದು ನಾನು, ಮಾಡಲೋ ಬೇಡೋ ಅಂತೇಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ರೀತಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಬರುತ್ತೆ. ಅಂದ್ರೆ 3 ಸೇಮ್ ಇರ್ತವೆ. ಏನಿರ್ತಾವೆ ರೀ? 3 ಟ್ರಯಾಂಗಲ್ ಅಂತಂದಾಗ 3 ಬಾಹುಗಳು ಸೇಮ್ ಇರ್ತವೆ. ಆವಾಗ ಅದರ ಸುತ್ತಳತೆ ಕೇಳಿದ್ರೆ 3a. ಅದೇ ರೀತಿ ಏರಿಯಾ ಕೇಳಿದ್ರೆ ಏನಾಗುತ್ತೆ ನೋಡಿರಿ, a² ಇಂಟು √3 / 4. ಇದು ಕೂಡ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟು. ಇದ್ರ ಮೇಲೇನು ಕ್ವಶನ್ ಅರೈಸ್ ಆಗ್ಯಾವ. ಈ ಟಾಪಿಕ್ ಮೇಲೆ ಪ್ರಿವಿಯಸ್ ಎಷ್ಟು ಕ್ವಶನ್ಸಿಗೆ ಅವನ್ನೆಲ್ಲ ಒಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ಓಕೆ. ಇನ್ಮೇಲೆ 3 ವಿಷಮಬಾಹು ತ್ರಿಭುಜ ಅಂತೀವಿ. ಅಂದ್ರೆ 3 ಬಾಹುಗಳು ಬೇರೆ ಬೇರೆ ಆಗಿರ್ತಾವೆ. ಆವಾಗ ಅದರ ಪೆರಿಮೀಟ್ರ್ ಸುತ್ತಳತೆ ಏನು ಹೇಳ್ರಿ, 3 ಬಾಹುಗಳು ಕೂಡಿಸಿಬಿಟ್ರೆ ಅದರ ಸುತ್ತಳತೆ ಬರುತ್ತೆ ಓಕೆ. ಇವು 2D ಆಯಿತು. ಇನ್ನು 3D ಕ್ಯೂಬ್ಗಳ ಮೇಲೆ ಏನು? ಮೊದಲೇದು ಚೌಕಘನ, ಕ್ಯೂಬ್ ಅಂತೀವಿ. ಚೌಕ ಗಣ, ಇದಕ್ಕೆ ಕ್ಯೂಬ್ ಅಂತೀವಿ ನಾವು ಓಕೆ. ಎಸ್. ಈಗ ನೋಡಿರಿ, ಸರ್ಫೇಸ್ ಏರಿಯಾ, ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ 6a². ಓಕೆ, ಕೇಳ್ಯಾರ, ಕ್ವಶನ್ಸ್ ಅರೈಸ್ ಆಗ್ಯಾವ ಇವುಗಳ ಮೇಲೆ. ವ್ಯಾಲ್ಯೂಮ್, ಗಾತ್ರ ಅಂದಾಗ a³. ಯಾಕಂದರೆ ಎಲ್ಲ ಸೇಮ್ ಇರ್ತಾವೆ, ಉದ್ದ ಅಗಲ ಇಂಟು ಎತ್ತರ ಸೇಮ್ ಇರ್ತವೆ. ಕರ್ಣ √3 ಇಂಟು ಎ. ಅಲ್ಲಿ ಚೌಕದ ಕೇಳಿದ್ರೆ √2 ಇಂಟು ಎ, ಇಲ್ಲಿ ಚೌಕ ಘನ ಕೇಳಿದ್ರೆ √3 ಇಂಟು ಎ. ಅಂಡರ್ಸ್ಟ್ಯಾಂಡ್ ಓಕೆ. ಆಮೇಲೆ ಅದೇ ರೀತಿ ಕ್ಯೂಬಾಯ್ಡ್, ಸರ್ಫೇಸ್ ಏರಿಯಾ, ಇದ್ರದ್ದು ಎಷ್ಟು ಬರುತ್ತೆ ನೋಡಿರಿ, 2 ಇಂಟು LB ಪ್ಲಸ್ BH ಪ್ಲಸ್ HL. ಫಾರ್ಮುಲಾ ಎಲ್ಲ ನೆನಪಿಟ್ಕೋರಿ, ಬರೆದಿಟ್ಕೋರಿ. ಆಮೇಲೆ ವ್ಯಾಲ್ಯೂಮ್ LBH, L ಇಂಟು B ಇಂಟು H. ಆಮೇಲೆ ಡಯಾಗೋನಲ್ L² ಪ್ಲಸ್ B² ಪ್ಲಸ್ H². ಇವುಗಳ ಮೇಲೆ ಎಲ್ಲವೂ ಕ್ವಶನ್ಸ್ ಅರೈಸ್ ಆಗ್ಯಾವ. ನೆಕ್ಸ್ಟ್ ಸಿಲಿಂಡರ್,
ಫಸ್ಟಿಗೆ ಸಿಲಿಂಡರ್ ನೋಡೋಣ ರೀ. ಸಿಲಿಂಡರಲ್ಲಿ ಇದು ಹೈಟ್ ಆಗುತ್ತೆ, ಆಮೇಲೆ ಇದು ರೇಡಿಯಸ್ ಆಗುತ್ತೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಈ ಎರಡೂ ಕೆಳಗಿನ ರೌಂಡ್ಸ್ ಅದವಲ್ಲ ಇವನ್ನೆಲ್ಲ ಬಿಟ್ಟು ಸೈಡ್ದಷ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ಆಗುತ್ತೆ. 2πr(h) ಆಗುತ್ತೆ. ಆಮೇಲೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಎಲ್ಲ ಹಿಡಿದು ಅಂತಂದಾಗ 2πr (r+h). ಓಕೆ, ಅದೇ ರೀತಿ ವ್ಯಾಲ್ಯೂಮ್ ಗಾತ್ರ ಕೇಳಿದಾಗ 2πr²h ಆಗುತ್ತೆ. ಓಕೆ, ಇನ್ನು ಶಂಕು ಕೇಳಿದ್ರೆ ಶಂಕು ಕೋಣ, ಕೋಣ ಅಲ್ಲ ಕೋಣ. ಓಕೆ, ಎಸ್. ಶಂಕು ಅಂತಂದಾಗ ಸರ್ಫೇಸ್, ಕರ್ವ್ಡ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ πrl. ಇಲ್ಲಿ ಎಲ್ ಅಂತಂದರೆ ಏನು ಬರುತ್ತೆ ರೀ ಸರ್ ಅಂತಂದಾಗ ಎಲ್ ಅಂತಂದ್ರೆ √(h² + r²). ಇದು ಒಂದು ಸಲ ಸ್ಟೇಟಲ್ಲಿ ಅರೈಸ್ ಆಗೈತಿ. ಈ ಎಲ್ಲ ಏನು ಹೇಳತ್ತೀನಲ್ಲ ಈ ಮೆನ್ಸುಲೇಷನ್ ಬಗ್ಗೆ, ಈ ಸದ್ಯದ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ಸಲ್ಲಿ ಕಂಪಲ್ಸರಿ 1-2 ಪ್ರಶ್ನೆಗಳು 100% ಬಂದೇ ಬರ್ತಾವೆ. ಕಾಂಪಿಟೇಷನ್ ಹೆಚ್ಚಾದಂಗೆ ಇವು ಫಾರ್ಮುಲಾ ಮೇಲೆನೇ ಹೊಗೆ ಹಾರಿಸ್ಕೊಂತೀರಿ, ಭಾಳ ಏನಿಲ್ಲ. ಓಕೆ, ನೆಕ್ಸ್ಟ್ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದಾಗ πr (r+l). ವ್ಯಾಲ್ಯೂಮ್ ಅಂತಂದಾಗ √3πr²h. ಇದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ಯಾವ. ನಿಮ್ಗೆ ಹೇಳಿದಂಗೆ ಈಗಾಗಲೇ ಹೇಳಿದ್ದೀನಿ. ಟೋಟಲ್ ಆಗಿ ಈ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಅರೈಸ್ ಅವನ್ನೆಲ್ಲ ಬಿಡಿಸ್ತೀವಿ. ಓಕೆ, ಡನ್. ನೆಕ್ಸ್ಟ್ ಸ್ಪಿಯರ್, ಗೋಳ, ಬಾಲ್ ನೋಡಿರಿ, ಕ್ರಿಕೆಟ್ ಬಾಲು ಅದು ಸ್ಪಿಯರು. ಈಗ ಸರ್ಫೇಸ್ ಏರಿಯಾ ಅಂತಲೂ 4πr². ಇದ್ರ ಮೇಲೆ ಅಗ್ನಿವೀರ ಕ್ವಶನ್ಸ್ ಅರೈಸ್ ಆಗ್ಯಾವ. ವ್ಯಾಲ್ಯೂಮ್ ಅಂತಂದಾಗ 4/3πr³. ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್, ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳ. ಇದ್ರದ್ದು ಸ್ವಲ್ಪ ಚಿತ್ರ ಕರೆಕ್ಟ್ ಆಗಲಿಲ್ಲ, ತೆಗಿತೀನಿ. ಅರ್ಧಗೋಳ ಗೊತ್ತಾಯ್ತಾ? ಇದೇನು ಹೇಳ್ರಿ, ಅರ್ಧಗೋಳ. ಇದು r. ಇದು ಓಕೆ. ಆವಾಗ 2/3πr³ ಆಗುತ್ತೆ. ಇಲ್ಲಿ 4/3 ಐತಿ, ಇಲ್ಲಿ 2/3. ಅರ್ಧ ಇದ್ದದ್ದು 2/3, ಫುಲ್ ಸ್ಪಿಯರ್ ಇದ್ದದ್ದು 4/3πr³. ಓಕೆ, ಇಷ್ಟೇನಾಯಿತು ನಿಮ್ಮದು ಟಾಪಿಕಲ್ಲಿ ಬಂದಂಥದ್ದಾಯಿತು. ಸ್ವಲ್ಪ ಇವುಗಳನ್ನ ಸ್ವಲ್ಪ ನೋಡ್ಕೊಂಬಿಡ್ರಿ. ಈಗಾಗಲೇ ಹೇಳಿದಂಗದವ. ನಿಮಗೆ ಕನ್ನಡ ಒಳಗೂ ಸ್ವಲ್ಪ ಬೇಕಂತಂದ್ರೆ ಕನ್ನಡ ಒಳಗೂ ಅದಾವಲ್ಲಿ. ಓಕೆ, ಇಲ್ಲೆಲ್ಲ ಆಲ್ಮೋಸ್ಟ್ ನೀವು ಫಾರ್ಮುಲಾ ಹೇಳಿದ್ದು ಅದ ನೋಡಿರಿ. ತ್ರಿಭುಜದ ವಿಸ್ತೀರ್ಣ, ಲಂಬಕೋಣ ವಿಸ್ತೀರ್ಣ, ಆಮೇಲೆ ಸಮಭುಜ ಅಂತಂದ್ರೆ ಹೇಳಿ ನಾ ಆಲ್ರೆಡಿ ಈಕ್ವಿಲ್ಯಾಟ್ರಲ್ ಅಂತ ಹೇಳಿದ್ನಲ್ಲ ಅದು. ಅಂದರೆ ಅಸಮಬಾಹು ತ್ರಿಭುಜ ವಿಸ್ತೀರ್ಣ ಅಲ್ಲಿ ಹೇಳಿದ್ದಿಲ್ಲ ನೋಡ್ರಿ. ಇದನ್ನು ಸಾರಿ, ಎಸ್, ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳಿದ್ದಿಲ್ಲ. ಏನು, ವಿಷಮಬಾಹು ತ್ರಿಭುಜದ ವಿಸ್ತೀರ್ಣ ಇಲ್ಲೈತೆ ನೋಡ್ರಿ. ಇದು ಫಾರ್ಮುಲಾ ಗೊತ್ತಿರಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಸರ್ವೆ ಆಫೀಸರ್ ಆಗಲಿ, ಆಮೇಲೆ ಗ್ರೂಪ್ ಸಿ ಆಗಲಿ, ಇವುಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ಯಾರ. KSಗೂ ಕೇಳಿದಂಗೆ ಐತಿ. ಓಕೆ, ಎಸ್. ನೆಕ್ಸ್ಟು ನೋಡಿರಿ, ಆಯತದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ, ಇವುಗಳೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಡನ್ನ. ಕೋಣಗಳ ಪ್ರಕಾರ ಇವುಗಳು ಸ್ವಲ್ಪ ಗೊತ್ತಿರಲಿ. ಸಿಂಗಲ್ ಲೈನ್ ಕ್ವಶನ್ಸಲ್ಲಿ ಆಗುವಂತಹ ಪ್ರಶ್ನೆಗಳದಾವ ನೋಡಿರಿ. ಲಘುಕೋಣ ಅಂತಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋಣ. ಓಕೆ, ಲಂಬಕೋಣ ಅಂದ್ರೆ 90 ಡಿಗ್ರಿ ಇರುತ್ತೆ. ವಿಶಾಲ ಕೋಣ ಅಂತಂದಾಗ 90 ಡಿಗ್ರಿಗಿಂತ ದೊಡ್ಡದಿರುತ್ತೆ, ಹಾಗೂ 180ಕ್ಕಿಂತ ಹೆಚ್ಚಿರುತ್ತೆ. 180ಕ್ಕಿಂತ ಕಡಿಮೆ ಇರುತ್ತೆ, 90ಕ್ಕಿಂತ ಹೆಚ್ಚಿರುತ್ತೆ. ಇದೇನು ಹೇಳ್ರಿ, ವಿಶಾಲ ಕೋಣ. ಆಮೇಲೆ ಸರಳ ಕೋಣ ಅಂತಂದಾಗ 180 ಡಿಗ್ರಿಗೆ ಸಮವಾಗಿ ಇರುತ್ತೆ. ಸರಳಾಧಿಕ ಕೋಣ ಅಂತಂದಾಗ 180ಕ್ಕಿಂತ ಹೆಚ್ಚು, 360ಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಸರಳ ಕೋಣ ಪೂರಕಗಳು ಅಂತಂದಾಗ 2 ಕೋಣಗಳ ಮೊತ್ತವು 90 ಡಿಗ್ರಿಗೆ ಸರಿ ಇದ್ದರೆ ಆ ಕೋಣಗಳೇನಂತಾರೆ ರೀ, ಸಮಕೋಣ ಪೂರಕ. 90 ಡಿಗ್ರಿ ಸಮ ಇದ್ದು ತಿಕ್ಕೋರಿ, ಪೂರಕ. ಓಕೆ, ನೆಕ್ಸ್ಟು ಸಮಕೋಣ ಪೂರಕ, ಸರಳ ಕೋಣ ಪೂರಕ ಅಂದರೆ 2 ಕೋಣಗಳು 180 ಡಿಗ್ರಿಗೆ ಸಮ ಇದ್ದು ತಿಕ್ಕೋರಿ, ಅವು ಸರಳ ಕೋಣ ಪೂರಕ. ಓಕೆ, ಇವು ಸಿಂಗಲ್ ಲೈನ್ ಕ್ವಶನಲ್ಲಿ ಅರೈಸ್ ಆಗುವಂಥದ್ದು 99% ಚಾನ್ಸಸ್ ಅದಾವ. ಅದೇ ಬಗ್ಗೆ ಇವುಗಳ ಸಿಲಿಂಡರ್ ಬಗ್ಗೆ ಅದು ಈಗಾಗಲೇ ಹೇಳಿದ್ದೀನಿ. ಕನ್ನಡ ಒಳಗೆ ಬೇಕಾದರೆ ಯಾವುದಾದ್ರೂ ಅಲ್ಲಿ ನಾನು ಹೇಳೋದು ಮಿಸ್ ಆಗಿದ್ರೂ ಇದರಲ್ಲಿ ನೀವು ನೋಡ್ಕೋಬೋದು. ಓಕೆ,
ನೀವೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೋರಿ. ವೆರಿ ವೆರಿ ಇಂಪಾರ್ಟೆಂಟ್ ಅದಾವೆ ಇವು. ಯಾವುದೇ ಎಕ್ಸಾಮ್ಸ್ ಬರೀರಿ ಅಲ್ಲಿಯೂ ಕೂಡ ಹೆಲ್ಪ್ ಆಗಿ ಆಗ್ತವೆ. ನೆಕ್ಸ್ಟ್ ಏನು, ಅನುಪಾತಗಳು ಎಲ್ಲ ಗೊತ್ತು. ಅನುಪಾತ ಟಾಪಿಕ್ ಐತಲ್ಲ, ಅದ್ರ ಬಗ್ಗೆ ಕಂಪಲ್ಸರಿ ಅಂತೂ ನಿಮಗೆ ಕ್ವಶನ್ ಅರೈಸ್ ಆಗಿ ಆಗ್ತಾವೆ. ಅನುಪಾತದ ಬಗ್ಗೆ ನೋದಾವ. ಆಮೇಲೆ ಲಾಭ ಮತ್ತು ನಷ್ಟ ಅವುಗಳ ಬಗ್ಗೆ ಹೇಳೀನಿ. ಬಡ್ಡಿ, ಸರಳ ಬಡ್ಡಿಯ ಸೂತ್ರಗಳು ಅದಾವೆ ನೋಡ್ರಿ. ಇಲ್ಲಿ ಈಗಾಗಲೇ ಹೇಳಿದ್ದೀನಿ, ಕನ್ನಡ ಒಳಗೆ ಬೇಕಾದವರು ನೀವು ಇದನ್ನು ನೋಟ್ ಮಾಡ್ಕೋಬೋದು. ಓಕೆ, ಇವುಗಳೆಲ್ಲ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬರುವಂತಹ ಸೂತ್ರಗಳಾಗ್ಯಾವ. ಇನ್ನೂ ಕೆಲವೊಂದು ನಿಮ್ಗೆ ಮುಂದುಗಡೆ ಅದಾವೆ ಇಲ್ಲಿ. ಓಕೆ, ನೋಡೋಣ ನಿಮಗೆ ಗಣಗಳು ಬಗ್ಗೆ ಯಾಕೆ ತೊಗೊಂಡಿನಿ ಅಂತಂದ್ರೆ, ಸರ್ವೆ ಎಕ್ಸಾಮ್ಸ್ಗಳಲ್ಲಿ ಸರ್ವೇಯರ್ ಬರೀತಾರಲ್ಲ, ಆ ಎಕ್ಸಾಮ್ಸ್ಗಳಲ್ಲಿ ಗಣಗಳ ಮೇಲೆ ಮ್ಯಾಥ್ಸ್ ಬಗ್ಗೆ 70% ಇರುತ್ತೆ. ಅಲ್ಲಿ ಗಣಗಳ ಮೇಲೇನು ಕ್ವಶನ್ಸ್ ಅರೈಸ್ ಆಗ್ತವೆ. ಸರ್ವೇಯಿಂಗ್ ಎಕ್ಸಾಮ್ ಯಾರು ಬರೀತೀರಿ ಅವರಿಗೆ, ಹಾಗೂ ಸ್ಟೇಟ್ ಗೌರ್ಮೆಂಟಲ್ಲಿ ಬರುವಂತಹ ಈಗ ಇವೆಲ್ಲ ಟೆಂತಲ್ಲಿ 9th 10th ಅಲ್ಲಿರ್ತವೆ. ಅದಕ್ಕೋಸ್ಕರ ಇವುಗಳ ಬಗ್ಗೆ ಗೊತ್ತಿರಬೇಕು, ಗಣಗಳ ನಿಯಮಗಳ ಬಗ್ಗೆ ಗೊತ್ತಿರಬೇಕು. ಅದೇ ರೀತಿ ಡಿ ಮಾರ್ಗನ್ಸ್ ಥಿಯರಮ್ ಅಂತ ಬರುತ್ತೆ, ಡಿ ಮಾರ್ಗನ್ಸ್ ನಿಯಮ ಅಂತ ಬರುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ 2 ನಿಯಮಗಳದಾವೆ ಇಲ್ಲಿ, ಅವುಗಳ ಬಗ್ಗೆ 100% ಬೇರೆ ಕಡೆ ಎಕ್ಸಾಮ್ಸಲ್ಲಿ ಬಂದವು. ಓಕೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಕ್ರಮಯೋಜನೆ ಮತ್ತು ವಿಕಲ್ಪ ನಿಮಗೆ ಅಂತೂ ಇದಕ್ಕಿಲ್ಲ, ಯಾವುದೂ ಅಗ್ನಿವೀರಕ್ಕಿಲ್ಲ, SSJDಗೆ. ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬರ್ತವೆ. ಸರಾಸರಿ ಬಗ್ಗೆ ಹೇಳಿದ್ದೀನಿ ಈಗಾಗಲೇ. ಓಕೆ, ಇವೆಲ್ಲ ಎಕ್ಸ್ಟ್ರಾ ಅದಾವ, ನಿಮಗೆ ಬೇಕಾಗಿಲ್ಲ. ಹಾಂ, ಇವುಗಳು ನಿಮಗೆ ಇಂಪಾರ್ಟೆಂಟು. ಯಾವುವು ಇಲ್ಲದ ನೋಡ್ರಿ. ರೇಖಾಗಣಿತ, ಬೀಜಗಣಿತದ ಬಗ್ಗೆ ಏನು, a+b² ಇಲ್ಲಿ ಐತೆ ನೋಡ್ರಿ. a+b² = a² + 2ab + b², a-b² ಇವುಗಳ ಬಗ್ಗೆ ನಿಮಗೆ ಕ್ವಶನ್ 1 2 4 ಕ್ವಶನ್ ಅರೈಸ್ ಈಗ ಟೋಟಲ್ ಆಗಿ ನಾನು ಸರ್ಚ್ ಮಾಡಿದ ಪ್ರಕಾರ ಅವುಗಳನ್ನ ಹೇಳ್ತೀನಿ. ಆಮೇಲೆ a² - 2ab + b², a+b × a - b = a² - b². ಇವುಗಳ ಬಗ್ಗೆ ಗೊತ್ತಿರಲಿ. ಯಾಕಂದ್ರೆ ಇವುಗಳನ್ನ ಡೈರೆಕ್ಟ್ ಕ್ವಶನ್ ಅರೈಸ್ ಆಗ್ಯಾವ. ಏನಪ್ಪ ಅಂತಂದ್ರೆ ನಮ್ಮ ಮಾಡಲ್ ಕ್ವಶನ್ ಪರಲ್ಲಿ ಹೇಳೀನಿ, ಕ್ವಶನ್ ಬಂದದ್ದು x + 2² = ಈಗ ಸಾಲ್ವ್ ಮಾಡಿರಿ ಅಂತ ಹೇಳ. ಈ ಫಾರ್ಮುಲಾ ಗೊತ್ತಿರ್ತಾರೆ, ಇದನ್ನು ಬರೀತೀರಿ, ಹೌದಿಲ್ಲ? ಈಗ ಆಗಲೇ ನಾನು ಪ್ರಿವಿಯಸ್ ಮಾಡಲ್ ಕ್ವಶನ್ ಪರಲ್ಲಿ ಹಾಕಿನಿ ಕ್ವಶನ್ಸ್. ಯಾಕೆ ಹಾಕಿನಿ? ಇವುಗಳ ಬಗ್ಗೆನ ಹಾಕಿನಿ, ಬಿದ್ದಾವಂತೇಳಿನ ಹಾಕಿನಿ. ಓಕೆ, ಡನ್ನಾ? ಓಕೆ, ಹಾಂ. ಇನ್ನು ಟ್ರಿಗ್ನೋಮೆಟ್ರಿ ಬಗ್ಗೆ ಬಂತಂದ್ರೆ, ಟ್ರಿಗ್ನೋಮೆಟ್ರಿ ಓಕೆ, ಇಲ್ಲಿ sin θ = 1/cosec θ, cos θ = 1/sec θ, tan θ = 1/cot θ, ಆಮೇಲೆ tan θ = sin/cos, ಆಮೇಲೆ cosec θ = 1/sin, sec = 1/cos, cot = 1/tan, cot θ = cos/sin ಅಂತ ಬರೀಬಹುದು. ಇವುಗಳನ್ನ ಯಾಕೆ ಹೇಳಿನಿ ಅಂತಂದ್ರೆ, ಸಿಂಪಲ್ಲಾಗಿ ಇದನ್ನು ಕೇಳಿಬಿಟ್ಟು ಇದನ್ನು ಕೇಳಿ ಇದನ್ನು ನಿಮಗೆ ಕ್ವಶನ್ ಕೊಡ್ತಾರೆ. ಇದನ್ನು ಕೊಟ್ಟು ಇದನ್ನು ಕೇಳ್ತಾರೆ. 100% ಕೇಳೋ ಚಾನ್ಸಸ್ ಅದಾವ, ನೆನಪಿಟ್ಕೋರಿ. ಅದೇ ರೀತಿ ಇವುಗಳು ಭಾಳ ಇಂಪಾರ್ಟೆಂಟು. ಇವುಗಳನ್ನು ನಿಮಗೆ ಕ್ವಶನ್ನು ಎಲ್ಲಿ ಅಸ್ಸಾಂ ರೈಫಲ್ಸು ಅದ್ರ ಬಗ್ಗೆ ಕ್ವಶನ್ಸ್ ನಿಮಗೆ ಒಂದು ಪ್ರಿವಿಯಸ್ ಇಯರ್ ಅಂತೇಳಿ ಮಾಡಿದ್ದೀನಿ. ಅಲ್ಲಿ ಕೂಡ ಕ್ವಶನ್ಸ್ ಬಂದವ, ಗೊತ್ತಾಯ್ತಲ್ಲ? ಅಲ್ಲಿ ಕೂಡ ಬಂದವ. ಇವುಗಳೆಲ್ಲ ಗೊತ್ತಿರಬೇಕು. ಸಿಂಪಲ್ ಫಾರ್ಮುಲಾ ಇವು, ಎಕ್ಸಾಕ್ಟ್ ಅನ್ನಂಗೆ ಇವು. sin² θ = 1/cos² θ ಡೈರೆಕ್ಟಾಗಿ ಕೇಳೋ ಚಾನ್ಸಸ್ ಅದಾವ. ವೆರಿ ವೆರಿ ಇಂಪಾರ್ಟೆಂಟು, ನೆನಪಿಟ್ಕೋರಿ. ಟೆಕ್ನಿಕಲ್ ಆಗಲಿ, ಯಾವುದೇ ಕ್ಲರ್ಕ್ ಆಗಲಿ, ನಿಮ್ಮದು ಹವಾಲ್ದಾರ್ ಆಗಲಿ, ಯಾವುದೇ ಎಕ್ಸಾಮ್ಸ್ ಇರಲಿ, ಅವುಗಳಲ್ಲಿ ಅಗ್ನಿವೀರಕ್ಕೆ ಕೇಳೋ ಚಾನ್ಸಸ್ ಅದಾವ. ಡನ್. ಆಮೇಲೆ ಈ ಟೇಬಲ್ ನೆನಪಿಡ್ಬೇಕಂತ ನಾನು ಆವಾಗಲೇ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡುವಾಗ ನಾನು ಹೇಳಿದ್ದೆ. ಈ ಟೇಬಲ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಕೇಳೋ ಚಾನ್ಸಸ್ ಅದಾವ. sin 30 = ಎಷ್ಟು? 1/2. cos 30 = √3/2. tan 30 = 1/√3. ಈ ರೀತಿ ವ್ಯಾಲ್ಯೂಸ್ ಎಲ್ಲ ಅದಾವ. ಆಲ್ಮೋಸ್ಟ್ ಈ ಒಂದು ಆಮೇಲೆ 0 ಎಲ್ಲಿದಾರ ಅವನ್ನ ಜಾಸ್ತಿ ಕೇಳ್ತಿರ್ತಾರೆ, ಗೊತ್ತಿರಲಿ ನಿಮಗೆ ಅಗ್ನಿವೀರಕ್ಕನ್ನಂಗೆ. ಓಕೆ, ಈ ಟೇಬಲ್ ಮಾತ್ರ ಮರಿಬೇಡ್ರಿ, ನೋಟ್ ಮಾಡ್ಕೊಂಡು ಇಟ್ಕೋರಿ. ಹಾಂ,
ಫ್ಯಾಕ್ಟರೈಸೇಷನ್ ಇಂಕ ನಿಮಗೆ ಹೇಳಿಲ್ಲ a+b² a-b² a+b ಇದನ್ನು 2 ಥರ ಬರೀತಾರೆ, ಅವೆಲ್ಲವೂ ಎಕ್ಸ್ಟ್ರಾ ಆದ್ರೂ ನಿಮಗೆ ಕೊಟ್ಟಿದ್ದೀನಿ. ಬೇರೆ ಬೇರೆ ಎಕ್ಸಾಮ್ಸ್ ಯೂಸ್ ಆಗಲಿ, ಬೇಕಿದ್ರೆ ನೋಟ್ ಮಾಡಿ ಇಟ್ಕೋರಿ. ಓಕೆ, ಗೊತ್ತಾಯ್ತಲ್ಲ? ಇಷ್ಟು ನಿಮಗೆ ಫಾರ್ಮುಲಾ ಬಗ್ಗೆ ಒಂದೊಂದು ಕ್ಲಾಸ್ ಮಾಡಿರಿ ಅಂತ ಹೇಳಿದಾಗ ಇಷ್ಟೆಲ್ಲ ನಿಮಗೆ ಫಾರ್ಮುಲಾಸ್ ಅದಾವ. ಸೊ ಇವುಗಳನ್ನೆಲ್ಲ ನೋಟ್ ಮಾಡಿರಿ, ಬೇಕಿದ್ರೆ ನಂಗೆ ಕಮೆಂಟ್ ಹಾಕ್ರಿ, ಇಲ್ಲ ವಾಟ್ಸಪ್ ಮಾಡಿರಿ, ನಿಮಗೆ ನಾನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ. ಓಕೆ, ಮತ್ತೇನಾದರೂ ನಿಮಗೆ ಬೇಕಿದ್ದರೆ ನೀವು ಕಮೆಂಟ್ ಮುಖಾಂತರ ಕೇಳಿರಿ, ನಾನು ಕ್ಲಾಸಸ್ಸನ್ನು ಮಾಡ್ತೀನಿ. ಈಗಾಗಲೇ ಎಲ್ಲ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನೋಡಿದ್ವಿ, ಅವುಗಳೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನೋಡಿರಿ. ಅದೇ ರೀತಿ ಇನ್ನೂ ಟಾಪಿಕ್ಗಳನ್ನು ಮಾಡಿದ್ದೀನಿ. ಇನ್ನೂ ಯಾವ್ಯಾವ ಟಾಪಿಕ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಅದಾವ, ಯಾವ್ಯಾವ ಬೇಕಂತೇಳಿ ಜಾಸ್ತಿ ಯಾವ ಟಾಪಿಕ್ ಬಗ್ಗೆ ನಮಗೆ ಕಮೆಂಟ್ ಮಾಡ್ತೀರಿ ಅಥವಾ ಮೆಸೇಜ್ ಹಾಕ್ತೀರಿ, ಅದ್ರ ಬಗ್ಗೆ ನಾನು ಕ್ಲಾಸನ್ನು ಮಾಡ್ತೀನಿ. ಓಕೆ, ಅದೇ ರೀತಿ ಇನ್ನು ಯಾರು ವಿಡಿಯೋಸನ್ನು ಹಿಂದಿನ ಟಾಪಿಕ್ ವೈಸ್ ನೋಡಿರಲ್ಲ, 7 ಟಾಪಿಕ್ ಮಾಡೀನಿ. 7 ಟಾಪಿಕಲ್ಲಿ ಮಿನಿಮಮ್ 1-2 ಕ್ವಶನ್ ಬರೋ ಚಾನ್ಸಸ್ ಅದಾವೆ, ಅವುಗಳನ್ನ ನೋಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ನಾನು ಕೆಲವೊಂದು ಮಾಡೆಲ್ ಟೆಸ್ಟ್ ಆಗಿ ರೆಡಿ ಮಾಡ್ಕೊಂಡು ನಿಮಗೆ ಈಗಾಗಲೇ 3 ಟೆಸ್ಟ್ಗಳನ್ನು ನೀಡಿದ್ದೀನಿ, ಅವುಗಳನ್ನ ಕೂಡ ನೋಡಿರಿ, ಯಾರು ನೋಡಿಲ್ಲ. ಓಕೆ, ಅದೇ ರೀತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್.